ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಎನ್ನುವುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರಹಗಳ ಪರಿಸರ ಅಂದರೆ ರಾಶಿ ಯಾವ್ಯಾವ ರಾಶಿಯಲ್ಲಿ ಗೋಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೇ 11 ನಂತರ ಕುಜ ಮೇಷರಾಶಿ ಸ್ವಸ್ಥಾನದಲ್ಲಿ ಗೋಚರಿಸುತ್ತೆ. ಮೇ 11ನೇ ತಾರೀಕು ತನಕ ಶನಿ ಮೀನರಾಶಿಯಲ್ಲಿ ಕುಜನ ಜೊತೆ ಮಂಗಳನ ಜೊತೆ ಸಂಚಾರ ಮಾಡ್ತಾ ಇರುತ್ತೆ. ನಂತರ ನಮಗೆ ಮೇ 14ನೇ ತಾರೀಕಂಗೆ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಯಲ್ಲಿ ಸಂಚಾರ, ವೃಷಭ ರಾಶಿಯಲ್ಲಿ ನಮಗೆ ಬುಧನ ಜೊತೆ ಸಂಚಾರ ಮಾಡುತ್ತೆ. ಹಾಗೆ ಅದೇ ಸಮಯದಲ್ಲಿ ಶುಕ್ರ ಗುರು ಯುತಿ ಆಗುತ್ತೆ. ಮೇ 12-13ನೇ ತಾರೀಕು ನಂತರ ಗುರು ಶುಕ್ರರ ಯುತಿ ನಡೆಯುತ್ತೆ. ಸೊ ನಮಗೀಗ ಮಿಥುನ ರಾಶಿಯಲ್ಲಿ ಗುರು ಶುಕ್ರರು ಸಂಚಾರ ಮಾಡ್ತಾ ಇರ್ತಾರೆ. ನಂತರ ಕೇತು ಸಿಂಹ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ನಮಗೀಗ ಗೋಚಾರ ಅಂದರೆ ಪರಿಸರ ಯಾವ್ಯಾವ ಪ್ಲಾನೆಟ್ಸ್ ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ. ಈಗ ನಮಗೆ ಮುಹೂರ್ತ ಭಾಗ ಅಂದರೆ ಈಗ ನೋಡಿ, ನಮಗೆ ಮೇ 14-15 ತನಕ ತಕ್ಕ ಮಟ್ಟಿಗೆ ಮುಹೂರ್ತಗಳು ಸಿಗುತ್ತೆ. ಅದರಲ್ಲೂ 3ನೇ ತಾರೀಕು ಮೇ ದ್ವಿತೀಯ ಭಾನುವಾರ ವಿಶಾಖ ನಕ್ಷತ್ರ ಬರುತ್ತೆ. ಮೇ 4 ತೃತೀಯ ಸೋಮವಾರ ಅನುರಾಧ ನಕ್ಷತ್ರ ಬರುತ್ತೆ. ಇನ್ನು ಮೇ 7ನೇ ತಾರೀಕು ಪಂಚಮಿ ಬರುತ್ತೆ, ಪೂರ್ವಾಷಾಢ ನಕ್ಷತ್ರ ಗುರುವಾರ. ನಂತರ ಮೇ 13 ಏಕಾದಶಿ ಉತ್ತರಾಭಾದ್ರ ನಕ್ಷತ್ರ ಬುಧವಾರ ಬರುತ್ತೆ. 14ನೇ ತಾರೀಕು ದ್ವಾದಶಿ ರೇವತಿ ನಕ್ಷತ್ರ ಸೋಮವಾರ ಬರುತ್ತೆ. ಸೊ ಈ ದಿನಗಳನ್ನು ನೀವು ಶುಭ ಕಾರ್ಯಕ್ಕಾಗಿ ಮೀಸಲಾಗಿ ಇಟ್ಕೋಬಹುದು. ಧನುರಾಶಿಯವರಿಗೆ 4ನೇ ಮನೆ ಅಂದರೆ ಅರ್ಧಾಷ್ಟಮ ಶನಿ ನಡೀತಿದೆ. ಕುಜ ಕೂಡ ಅಲ್ಲೇ ಸೇರ್ಕೊಂತು, 12ನೇ ಮನೆ ಅಧಿಪತಿ ಪಂಚಮಾಧಿಪತಿ. ಸೊ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಹಿನ್ನಡೆ ಆಗ್ಬೋದು. ಮಕ್ಕಳ ವಿಚಾರದಲ್ಲಿ ಏನಾದರೂ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ. ನಂತರ ಕುಜ ನಮಗೆ ಪಂಚಮಕ್ಕೆ 11ನೇ ತಾರೀಕು ನಂತರ ಹೋಗುತ್ತೆ. ಆಗ ಸ್ವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಲಾಭ ನಿರೀಕ್ಷಣೆ ಮಾಡ್ಬೋದು 11ನೇ ತಾರೀಕು ಮೇಲೆ. ಬಟ್ ಕುಜ 4ನೇ ಮನೆಯಲ್ಲಿ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ ಕೊಡ್ತಾ ಇದೆ. ಬಟ್ ಶನಿ ಅದು ನಿಧಾನ ಮಾಡುತ್ತೆ. ಹಾಗಾಗಿ ನಮಗೆ ಶನಿಗೆ ಪರಿಹಾರ ಬೇಕು. ಧನುರಾಶಿಯವರು ಶನಿ ಅರ್ಧಾಷ್ಟಮ ಶನಿಗೋಸ್ಕರ ನೀವು ರಾಮಾಕ್ಷರ ಹೇಳ್ಕೊಂಡ್ರೆ ನಿಮಗೆ ಅಧಿಕ ಲಾಭ ಉಂಟಾಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರಾನನೆ. 21 ಬಾರಿ ಹೇಳ್ಕೊಳ್ಳಿ, ಅದರಿಂದ ನೀವು ಖಂಡಿತ ಲಾಭವನ್ನು ನೋಡ್ಬೋದು. ಹಾಗೆ ಸೂರ್ಯ 6ನೇ ಮನೆಯಲ್ಲಿದೆ. ಸೂರ್ಯ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಡೌನ್ ಆಗಿದ್ದು ಈಗ ಚೆನ್ನಾಗಿ ಮುಂದುವರಿಯುತ್ತೆ. ಆಪರ್ಚುನಿಟಿ ಒಳ್ಳೊಳ್ಳೆದು ಸಿಗುತ್ತೆ. ಸರ್ಕಾರಿ ಕೆಲಸಗಳಾಗುತ್ತೆ, ತಂದೆಯಿಂದ ಲಾಭ ಬರುತ್ತೆ. ಸೊ ಹಾಗಾಗಿ ಸೂರ್ಯ ಇಲ್ಲಿ ನಿಮಗೆ ಲಾಭದಾಯಕವಾಗಿದೆ. ಯಾಕಂದರೆ ಧನುರಾಶಿಗೆ ಭಾಗ್ಯಾದೀಪ ಆಗುತ್ತೆ. 6ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಂತರ ನಮಗೆ ಸಪ್ತಮದಲ್ಲಿ ಶುಕ್ರ ಗುರು ಯುತಿ ಆಗುತ್ತೆ. ಆಗ ವಧುವರ ಅನ್ವೇಷಣೆ ಮಾಡ್ತಾ ಇದ್ರೆ, ಅದರಲ್ಲೂ ಗಂಡು ಮಕ್ಕಳು ವಧುವರ ಅನ್ವೇಷಣೆಗೆ ಇದು ಶುಭದಾಯಕವಾಗಿರುತ್ತೆ. ನಂತರ ಶುಕ್ರ ನೋಡಿ, ನಿಮಗೆ 11ನೇ ಮನೆ ಅಧಿಪತಿ ಶುಕ್ರ, 6ನೇ ಮನೆ ಅಧಿಪತಿ ಶುಕ್ರ 7ರಲ್ಲಿ ಇದ್ದಾಗ ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಕೆಲಸ ಕಾರ್ಯಗಳಿಂದ ಲಾಭ. ಸೊ ಓವರ್ ಆಲ್ ಶುಕ್ರ ನಿಮಗೆ ಪೊಸಿಷನ್ ಚೆನ್ನಾಗಿ ಬರುತ್ತೆ. ಬಟ್ ಆದರೆ 7ನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ಸ್ಥಾನ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಒಂದ್ಸಲಿ ನೋಡ್ಬೇಕು. ಯಾಕಂದರೆ ಶನಿ ಬೇರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಸೊ ಅದನ್ನು ನೀವು ಪ್ಲಾನ್ ಮಾಡಿ ಅಂದರೆ ಅದಕ್ಕೆ ಬ್ಯಾಲೆನ್ಸ್ ಆಗಿ ಯೋಚನೆ ಮಾಡೋಕ್ಕಾಗುತ್ತೆ, ತೀರ್ಮಾನ ತಗೊಳ್ಳೋವಾಗ. ನಂತರ 3ನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಭಾಗ್ಯದಲ್ಲಿರೋರಿಗೆ ಕೇತುಗೆ ಪರಿಹಾರ ಬೇಕು. ಅದೃಷ್ಟಗಳು ಕೊರತೆ ಇರುತ್ತೆ ಕೇತು ಭಾಗ್ಯದಲ್ಲಿದ್ದರೆ. ತಂದೆ ಬಗ್ಗೆ ಆಲೋಚನೆ ಅಥವಾ ತಂದೆ ಆರೋಗ್ಯದಲ್ಲಿ ಚಿಂತೆ. ಇಲ್ಲಿ ಶನಿ 4ನೇ ಮನೆ ಶನಿ ತಾಯಿ ಬಗ್ಗೆ ಚಿಂತೆ ಕೊಡ್ತಾ ಇದೆ. ಭಾಗ್ಯದಲ್ಲಿರೋ ಕೇತು ತಂದೆ ಬಗ್ಗೆ ಚಿಂತೆ ಕೊಡುತ್ತೆ. ಹಾಗಾಗಿ ಇಲ್ಲಿ ಕೇತು ಕೂಡ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಬೀದಿ ನಾಯಿಗೆ ಆಹಾರ ಕೊಡಿ, ಅಥವಾ ಒಂದು ಇಂಟ್ರೋವರ್ಟ್ ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು, ಇದರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಧನುರಾಶಿಯವರಿಗೆ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಇನ್ನು ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಈ ತಿಂಗಳು ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಕುಜ ಯುತಿ. ಸೊ 3ನೇ ಮನೆಯಲ್ಲಿ ಪರಾಕ್ರಮ ಭಾವ, ಅದು ಇಂಡಿವಿಜುವಲ್ ಆಗಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಬಟ್ ಇಬ್ಬರು ಸೇರಿದಾಗ ನಮಗೆ ಭಿನ್ನಾಭಿಪ್ರಾಯ, ಅಣ್ಣ ತಮ್ಮನ ಜೊತೆ ಭಿನ್ನಾಭಿಪ್ರಾಯ, ಮಿಸ್ಕಮ್ಯುನಿಕೇಶನ್, ಮಾತುಕತೆಯಲ್ಲಿ ಜನ ತಪ್ಪು ತಿಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ ಅದು ಕೂಡ ನಿಮಗೆ 11ನೇ ತಾರೀಕು ತನಕ 4ನೇ ಮನೆಗೆ ಹೋದಾಗ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, 4ನೇ ಅಧಿಪತಿ 4ರಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ಲಾಭ ಹೆಚ್ಚಿಗೆ ನಿರೀಕ್ಷಣೆ ಮಾಡ್ಬೋದು. ಹಾಗೆ ಮಕರ ರಾಶಿಯವರಿಗೆ 11ನೇ ಮನೆ ಅಧಿಪತಿ 4ರಲ್ಲೇ ಇರೋದ್ರಿಂದ ಮಕರ ರಾಶಿಯವರಿಗೆ ಭೂಮಿ ಖರೀದಿ, ವಾಹನ ಖರೀದಿ ಇತ್ಯಾದಿಗಳಿಗೆ ತುಂಬ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಪಂಚಮದಲ್ಲಿ ಸೂರ್ಯ ಮತ್ತು ಬುಧ ಯುತಿ. ಯಾವಾಗ ನಮಗೆ 5ನೇ ಮನೆಯಲ್ಲಿ ಬುಧ ಇದ್ದಾಗ ಸ್ವಲ್ಪ ಮಕ್ಕಳ ಚಿಂತೆ ಬರುವಂಥ ಚಾನ್ಸಸ್ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಏನಾನ ಚಿಂತೆ ಬರುತ್ತೆ.
ಹಾಗೆ ಕಮ್ಯುನಿಕೇಷನ್ನು ಅಥವಾ ಸೇಲ್ಸು ಮಾರ್ಕೆಟಿಂಗಲ್ಲಿ ಈ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬುಧಂಗು ಪರಿಹಾರ ಬೇಕು. ಬುಧಂಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದ್ರಿಂದ ಬುಧನ್ ಪರಿಹಾರ ಆಗುತ್ತೆ. ಅಥವಾ ಸೋದರ ಮಾವನ ಮನೆ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಾವು ಬುಧನಿಗೆ ಪರಿಹಾರ ಮಾಡ್ಬೋದು. ಹಾಗೆ ಮಕರ ರಾಶಿಯವರಿಗೆ 2ನೇ ಮನೆ ರಾಹು, ಹಾಗೆ ಅಷ್ಟಮದಲ್ಲಿ ಕೇತು. ರಾಹು ಕೇತುವು ಪರಿಹಾರ ಬೇಕು. ಎಸ್ಪೆಷಲಿ ಕೇತುವು ಅಷ್ಟಮದಲ್ಲಿರೋದ್ರಿಂದ ಕೇತುಗೋಸ್ಕರ ನೀವು ಗಣೇಶನ ಆರಾಧನೆ ಮಾಡೋದು, ಗಣೇಶನ ಒಂದು 21 ಗರಿಕೆ ಹುಲ್ಲು ಕೊಡೋದು, ಅಥವಾ ಗಣೇಶನಿಗೆ ಅಷ್ಟೋತ್ತರಗಳು ಹೇಳ್ಕೊಳೋದು ಗಣೇಶಂದು, ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತಿದೆ ಎದ್ದು ಬರೋದು. ಇದರಿಂದ ಕೂಡ ನಿಮಗೆ ಲಾಭ ಹೆಚ್ಚಾಗುತ್ತೆ. ಓವರಾಲ್ ತಗೊಂಡ್ರೆ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮತ್ತು ಭೂಮಿ ವಿಷಯದಲ್ಲಿ, ವಾಹನ ವಿಷಯದಲ್ಲಿ ಚೆನ್ನಾಗಿದೆ. ಬಟ್ ಪ್ರೀತಿ ಪ್ರೇಮ ಸಾಮರಸ್ಯಗಳಾಗಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಓವರಾಲ್ ತಗೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 2 ಕುಟುಂಬ ಸ್ಥಾನದಲ್ಲೇ ಶನಿ ಕುಜ, ಅಥವಾ ಗಂಡ ಹೆಂಡತಿ ಕಿತ್ತಾಡೋದು, ಕುಟುಂಬದಲ್ಲಿ ವಾಗ್ವಾದ ನಡೆಯೋದು, ಇದ್ರ ಬಗ್ಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ 11ನೇ ತಾರೀಕು ತನಕ 3ನೇ ಮನೆಯಲ್ಲೇ ಕುಜ ಹೋಗುತ್ತೆ, ಅದು ಲಾಭದಾಯಕವಾಗಿದೆ. ಈಗ 11ನೇ ತಾರೀಕು ತನಕ ಸೂರ್ಯ 3ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಅದು ಲಾಭ. ನಿಮಗೊಂದು ಹೊಸ ಅವಕಾಶಗಳು ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ. ಹಾಗೆ ಕುಜ 3ನೇ ಮನೆಗೆ ಹೋದಾಗ ಕೂಡ ಅಂದರೆ ಮೇ ತಿಂಗಳು ಪೂರ್ತಿ ಕೂಡ ನಿಮಗೆ ಅನುಕೂಲ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಪರಾಕ್ರಮ ಹೆಚ್ಚಾಗುತ್ತೆ. ಸೊ ಇಷ್ಟು ದಿವಸ ಏನು ಭಯದಲ್ಲಿದ್ರೋ ಅಥವಾ ಏನಾನೋ ಒಂದು ಆತಂಕದಲ್ಲಿದ್ರೋ ಅದೆಲ್ಲ ಬಿಡುಗಡೆ ಆಗಿ ನಿಮಗೆ ಮುಂದೆ ಕೆಲಸ ಮಾಡೋಕ್ಕೆ ಒಂದು ಹೊಸ ಹುರುಪು, ಹೊಸ ಉತ್ಸಾಹ ಸಿಗುತ್ತೆ. ಹಾಗೆ ನಮಗೆ 4ನೇ ಮನೆಯಲ್ಲಿ ಶುಕ್ರ ಬುಧ ಸಂಚಾರ ಮಾಡ್ತಾ ಇರುತ್ತೆ, ಅದು ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ಸ್ವಸ್ಥಾನದಲ್ಲಿದ್ದಾಗ ನಮಗೆ ಮೇ 12-13ನೇ ತಾರೀಕು ನಂತರ ಅದು ಗುರು ಜೊತೆ ಯುತಿ ಆಗುತ್ತೆ. ಸೊ ಕುಂಭರಾಶಿಯ ಅದರಲ್ಲೂ ಗಂಡು ಮಕ್ಕಳಿಗೆ ಇಲ್ಲಿ ವಧುವರ ಅನ್ವೇಷಣೆಗೆ ತುಂಬ ಸದಾವಕಾಶ ಸಿಗುತ್ತೆ ಈ ಮೇ 12ನೇ ತಾರೀಕು ನಂತರ. ಸೊ ವಧುವರ ಅನ್ವೇಷಣೆಗೆ ಅಥವಾ ಮದುವೆಗೆ ಚೆನ್ನಾಗಿದೆ ಈ ಸಮಯ ಅಂತ ಹೇಳ್ಬೋದು. ಹಾಗೆ ನೋಡಿ, ಗುರು ನಿಮ್ಮ ರಾಶಿನೇ ನೋಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಕೂಡ ವೃದ್ಧಿ ನಾವು ಕಾಣ್ಬೋದು. ವಿದ್ಯಾರ್ಥಿಗಳು ಕೂಡ ಇದು ಒಳ್ಳೆಯ ಅವಕಾಶಗಳೇ. ಯಾಕಂದರೆ 4ನೇ ಮನೆಯಲ್ಲಿ ಬುಧ ಇದೆ, ಪಂಚಮಾಧಿಪತಿ 4ರಲ್ಲಿದ್ದರೆ ವಿದ್ಯಾರ್ಥಿ ಕೂಡ ಅನುಕೂಲ ಚೆನ್ನಾಗೇ ಇದೆ. ಓವರಾಲ್ ಹಾಕೊಂಡ್ರೆ ಕುಂಭರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೂ ನಮಗೆ 7.5 ಇದ್ದೀರಾ. ಹಾಗಾಗಿ ಶನಿಗೆ ಪರಿಹಾರ ಬೇಕು. ಎಳ್ಳೆಣ್ಣೆ ದೀಪ ಹಚ್ಚೋದು, ಹನುಮಾನ್ ಚಾಲಿಸ ಹೇಳ್ಕೊಳೋದು, ಅಥವಾ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಏನಾದರೂ ಕಬ್ಬಿಣದ ಟೂಲ್ಸ್ ಅನ್ನೋದು ಕೊಡೋದ್ರಿಂದ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಓವರಾಲ್ ಕುಂಭರಾಶಿಗೆ ಮೇ ತಿಂಗಳು ತುಂಬ ಲಾಭದಾಯಕವಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಗೆ ನಿಮ್ಮ ರಾಶಿಯಲ್ಲೇ ಶನಿ ಕುಜ ಯುತಿ. ಸೊ ನಿಮಗೆ 11-12ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದೆ, 2ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಕುಜ. ಸೊ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗೋದು, ಒಂಥರ ಇನ್ಸ್ಟೆಬಿಲಿಟಿ ಇರುತ್ತೆ. ಬಟ್ ಆದರೂ ಕೂಡ ನೋಡಿ, 11ನೇ ತಾರೀಕು ತನಕ ಕುಜ 2ನೇ ಮನೆ ಸ್ವಸ್ಥಾನಕ್ಕೆ ಹೋಗುತ್ತೆ. ಭಾಗ್ಯದೀಪ 2ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ಹಣಕಾಸು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಭೂಮಿ ವಾಹನಗಳಿಂದನೂ ಲಾಭ ಬರುತ್ತೆ. ಕುಜ ನಿಮ್ಮ ಮಾತು ಹೊರಟು ಮಾಡಬಹುದು, ಅದಕ್ಕೆ ಎಚ್ಚರಿಕೆ ವಹಿಸಿ. ಮಿಕ್ಕಿದ್ರಲ್ಲೆಲ್ಲಾದ್ರೂ ನಿಮಗೆ ಲಾಭ ತಂದು ಕೊಡುತ್ತೆ ಕುಜ. ಅದೇ 14ನೇ ತಾರೀಕು 15ನೇ ತಾರೀಕು ನಂತರ ಸೂರ್ಯ 3ನೇ ಮನೆಗೆ ಹೋಗುತ್ತೆ. ಸೂರ್ಯ 3ನೇ ಮನೆಗೆ ಹೋದಾಗ ಸರ್ಕಾರದಿಂದ ಲಾಭ, ಕೆಲಸ ಕಾರ್ಯಗಳಲ್ಲಿ ಲಾಭ, ನಿಮಗೆ ಧೈರ್ಯ ಪರಾಕ್ರಮ ಹೆಚ್ಚಾಗುತ್ತೆ. ಸೊ ಏನಾದರೂ ಬಡ್ತಿ ಅಂದರೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಂದು ಚಾನ್ಸ್ ಇದೆ ಸಿಗೋಕ್ಕೆ. ಹಾಗೆ 4ನೇ ಮನೆಯಲ್ಲಿ ಗುರು ಶುಕ್ರರ ಯುತಿ ಆಗುತ್ತೆ. ಸೊ ಅದು ವಾಹನ ಖರೀದಿಗೆ ಅಥವಾ ಮನೆ ವಾಹನ ಇದನ್ನು ರಿನೋವೇಷನ್ ಮಾಡಬೇಕು, ಇಂಟೀರಿಯರ್ ಮಾಡಿಸ್ಬೇಕು, ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಜನ್ಮದ ಶನಿ ಇರೋದ್ರಿಂದ ಯಾವುದೇ ಹೊಸ ಕೆಲಸ ಮಾಡುವಾಗ ಅತಿಯಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಆದರೂ ಜೂನ್ ನಂತರ ಗುರು ಬಲ ಬರುತ್ತೆ ನಿಮ್ಗೆ. ಪಂಚಮಕ್ಕೆ ಹೋದಾಗ ನಿಮ್ಮ ರಾಶಿನೇ ನೋಡೋದ್ರಿಂದ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇನ್ವೆಸ್ಟ್ಗಳು ಮಾಡಿ, ಖರ್ಚು ಮಾಡುವಾಗ ಎಚ್ಚರಿಕೆ ವಹಿಸಿ. ಶನಿ ಜನ್ಮದಲ್ಲಿರೋದಕ್ಕೋಸ್ಕರ ಶನಿ ಶಾಂತಿ ಅಗತ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಗಣೇಶ್ವರಂ. ಒಂದು 21 ಬಾರಿ ದಿನನಿತ್ಯ ಹೇಳ್ಕೊತಾ ಇರಿ. ನಂತರ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ, ಖಂಡಿತ ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು 6ನೇ ಮನೆ ಕೇತು ನಿಮಗೆ ಲಾಭದಾಯಕವಾಗಿದೆ. 12ನೇ ಮನೆ ರಾಹು ಕೂಡ ನಿಮಗೆ ಫಾರಿನ್ ರಿಲೇಟೆಡ್, ಇಂಪೋರ್ಟ್ ಎಕ್ಸ್ಪೋರ್ಟು ಈ ರಿಲೇಟೆಡಲ್ಲಿ ನಿಮಗೆ ರಾಹು ಕೂಡ ಹೆಲ್ಪ್ ಮಾಡುತ್ತೆ. ಓವರಾಲ್ ತೊಗೊಂಡ್ರೆ ಮೀನರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.